ಕರಿಬೋದು, ಅದು ಹೆತ್ತ ತಾಯಿ ಆಗುದಿಲ್ಲ. ಅವು ಇಷ್ಟು ವಿಷಯ ಅರ್ಥ ಮಾಡ್ಕೊಳ್ಳಿ. ಇದು ಇಡೀ ಸಮಾಜಕ್ಕೆ ಮುಟ್ಟಬೇಕು ಅಂತ ನಾನು ಈ ಥರ ಮಾಡೋದು. ನಾನು ಇಡೀ ಸಮಾಜಕ್ಕೆ ಮುಟ್ಟಬೇಕಿದೆ. ಸುಮ್ಮನೆ ನಮ್ಗೆ ಅದು ಇರಲಿ ಇದು ಇರಲಿ, ನಮ್ಗೆ ಇಬ್ಬರು ಗುರು ಬಿಟ್ಟ ಶುರುವಾಗಿದೆ. ಈಗ ಇಬ್ಬರು ಗುರುಗಳು ನಮಗೆ ಅಂತ ಇದಾಗುದಿಲ್ಲ. ಒಬ್ಬ ಮಗನಿಗೆ ಒಬ್ಬನೇ ಅಪ್ಪ, ಇಬ್ಬರು ಅಪ್ಪ ಆಗುದಿಲ್ಲ. ಹೌದಾ? ಮತ್ತೆ ಎಂತದ್ದು ಇಬ್ಬರು ಅಪ್ಪ ಅಂತ ಹೇಳುದು? ಸಾಲು ಇಲ್ಲ. ಇದು ಅರಿವಾಗ್ತಾ ಉಂಟಂದ್ರೆ ಬುಡಕ್ಕೆ ನಿಮಗೆ ನಿಂಗೆ ಅರಿವಾಗುವುದಿಲ್ಲ. ನಾನು ಬಿಡುದಿಲ್ಲ ಇಷ್ಟಕ್ಕೆ. ಇದಕ್ಕೊಂದು ಇತ್ಯರ್ಥ ಮಾಡಿ ಅನಿಸುವುದು. ಶಿಷ್ಯ ವರ್ಗಕ್ಕೆ ಇದರ ಬಗ್ಗೆ ಜಾಗೃತಿ ಉಂಟಾಗಬೇಕು. ನಮ್ಮದು ಯಾವುದಂತ ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗದೆ ಹೊರತು ಅಲ್ಲಿಗೂ ಬರ್ತೇವೆ, ಅಲ್ಲಿಗೂ ಹೋಗ್ತೇವೆ, ಹೋಗಿ ತೊಂದರೆ ಇಲ್ಲ. ನಿಮಗೆ ಒಳ್ಳೆಯದಾಗುತ್ತೆ. ನಿಮಗೊಂದು ವಿಶ್ವಾಸ ಬೇಕು, ನಂಬಿಕೆ ಬೇಕು ಮನಸ್ಸಲ್ಲಿ. ನಮ್ಮದು ಇದೇ ಗುರುಪೀಠ, ನಾವು ಉದ್ಧಾರ ಆಗೋದು ಇಲ್ಲಿಂದಲೇ ಅಂತೇಳಿ. ನೀವು ಹಾಗಿದ್ರೆ ಇಲ್ಲಿ ಬಂದು ನೀವು ಇಲ್ಲಿ ಲಕ್ಷ ತಗೊಂಡ್ರೆ ಉದ್ಧಾರ ಆಗ್ತೀವಿ. ನಾವು ಸುಮ್ಮನೆ ಅಲ್ಲಿಗೂ ಹೋಗ್ತೇವೆ, ಇಲ್ಲಿಗೂ ಬರ್ತೇವೆ, ನಮ್ಗೆ ಇಬ್ಬರು ಬೇಕು ಅಂತಂದರೆ ಅದು ಏನು ಕೆಲಸ ಮಾಡೋದಿಲ್ಲ. ನೀವು ಸಮಸ್ಯೆಯನ್ನು ಸಮಸ್ಯೆ ಮಾಡಿದರೆ ಅದು ನಿಮ್ಗೆ ಕತೆ ಕಾಣೋದಿಲ್ಲ. ನಂಬಿಕೆ ಬೇಕು, ವಿಶ್ವಾಸ ಬೇಕು. ನಮ್ಗೆ ಇಲ್ಲಿಂದ ಬಂದರೆ ನಮ್ಗೆ ಒಳ್ಳೆಯದಾಗೋದು ಅಂತ. ನೋಡಿ, ನೀವು ಹೀಗೆ ಮಾಡಿದ್ರೆ ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟು ಅಷ್ಟಮಂಗಳ ಮಾಡಿ ಇಟ್ಕೊಂಡು ಬರುವುದು ನಿಮಗೆ ಅದೇ ಹೊರತು ಇನ್ನೊಂದು ಬರುವುದಿಲ್ಲ. ನಿಮಗೆ ನಾನೇ ಇಂಬ ಕೊಡ್ತೇನೆ ಬೇಕಾದ್ರೆ ನಿಮಗೆ. ನೀವು ಇದೇ ಥರ ಮಾಡ್ತಾ ಇದ್ರೆ ಇಡೀ ಸಮಾಜದವರು ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟರು ಅಂತ ಹಾಗೆ ಬರೆದು ಕೊಡ್ತಾರೆ ನಮಗೂ. ಇದು ಅಂದರೆ ಯಾವುದು ಪರಿಹಾರ ಆಗದ ಸಮಸ್ಯೆ. ಈ 8 ಸರ್ತಿ ಒಂದು ಪಾದಪೂಜೆ ಮಾಡಿದರೆ 8 ಸರ್ತಿ ಬಂದು ಕೈ ಮೂರು ಅಷ್ಟೇ ಬರುತ್ತೀವಿ. ನಿಮ್ಮ ಮನಸ್ಸು ಶುದ್ಧ ಆಗದೇನೆ ಎಷ್ಟು ಪ್ರಶ್ನೆ ಇಟ್ಟರು ಅಷ್ಟೇ. ಪಶ್ಚಾತ್ತಾಪ ಆಗದೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ. ಈ ಪಶ್ಚಾತ್ತಾಪ ಇಲ್ಲದೆ ಇದೆ, ಪ್ರಾಯಶ್ಚಿತ್ತ ಯಾಕೆ ಮಾಡುತ್ತೀವಿ ಅಲ್ವಾ? ನಾನು ಪ್ರಯೋಜನ ಹೇಳುವುದು, ಎಷ್ಟು ಪಾದ ಪೂಜೆ ಮಾಡಿ ಒಂದು ತಂದೆ ನೀರು ಹೆಚ್ಚು ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ನೀವು ಮತ್ತೆ ಪ್ರಶ್ನೆ ಹೇಳಿ, ನಾಳೆ ಅದೇ ಬರ್ತದೆ. ನೀವು ಮತ್ತೆ ನೀವು ನಿಮ್ಮ ಮೂಲ ಪೀಠವನ್ನು ಬಿಟ್ಟಿದ್ದೀರಿ ಅಂತ ನೀವು ಅದೇ ನಾನು ಹೇಳ್ತೇನೆ ಸರ್. ನೀವು ಕೂತ್ಕೊಂಡು ಅವರಿಗೂ ಗೊತ್ತುಂಟು ಹೀಗಾಗಿದೆ ಅಂತ. ಎಲ್ಲ ಮೂಲ ಪೀಠದಿಂದ ಅಂತ ಗೊತ್ತುಂಟು. ಆದ್ರೂ ಸಮಾಜ ಹೇಳಲಿಲ್ಲ. ನೀವು ಅಲ್ಲೇ ಹೋಗಿ ಇಲ್ಲಿ ಬರೋದು ಬೇಡ ನೀವು 2 ದೋಣಿ ಮ್ಯಾಗ ಕಾಲಿಟ್ಟರೆ ದಳ ಸೇರಲ್ಲ, ಒಂದು ದೋಣಿ ಕಾಲಿಟ್ಟರೆ ದಳ ಸೇರ್ತದೆ. ಬಿಡ್ಲಿಕ್ಕೆ ಸಾಧ್ಯ ಉಂಟು? ಅದು ಈಗ ನಮ್ಮ ಹತ್ರ ಬಿಡ್ಲಿಕ್ಕೆ ಸಾಧ್ಯ ಉಂಟಾ? ಎಂತ ಗೊತ್ತಿಲ್ಲ, ಎಂತಾಗಿದೆ ಗೊತ್ತಿಲ್ಲ. ಸಮಸ್ಯೆ ಮಾತ್ರ ನೆನಪಾಗ್ತದೆ ನಮ್ಗೆ. ನಮ್ಗೆ ಹೋದೆ ಮಠ ಮಲ್ಲ ಮಠ ಅಂತ ಅಲ್ಲಿವರೆಗೆ ನೆನಪಾಗೋದಿಲ್ಲ. ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಜನ ಬೇಕು ನೀವು ಬರೋರು? 95% ಅವರೇ ಇರೋದು. ಬಂದವ್ರದ ಕೇಳಿ ನಾನು ವಿಚಾರಿಸ್ತೇನೆ, ಸುಮ್ಮನೆ ಕೇಳ್ತೇನೆ ನಾನು. ಹೌದು ಹೇಳ್ತಾ ಒಪ್ಕೊಳ್ತೇನೆ, ಅವ್ರಿಗೆ ಗೊತ್ತಿರೋದಿಲ್ಲ.